ದ್ವಿಪಕ್ಷೀಯ ಮಾತುಕತೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಮೋದಿ ಶಾಂತ ಸೌಮ್ಯ ವ್ಯಕ್ತಿತ್ವದ ಮನುಷ್ಯ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ. ಈಗ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಸ್ವಲ್ಪ ಹಳಸಿತ್ತು. ನಾಟ್ ಬಿಕಾಸ್ ಆಫ್ ಇಂಡಿಯಾ, ಭಾರತದ ಕಡೆಯಿಂದ ಏನೂ ಸಮಸ್ಯೆ ಇರಲಿಲ್ಲ ಬಿಡಿ. ಯಾಕಂದರೆ ಭಾರತ ಯಾವಾಗಲೂ ಸ್ನೇಹ ಹಸ್ತವನ್ನು ಚಾಚುವಂಥ ದೇಶ, ಶಾಂತಿ ಮಂತ್ರವನ್ನು ಪಠಿಸುವಂಥ ದೇಶ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳಿದಾವಲ್ಲ, ಅವರು ಕೊಟ್ಟಂಥ ಹೇಳಿಕೆಗಳಿದಾವಲ್ಲ, ಅದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನು ಒಂದು ಸ್ವಲ್ಪ ಹಾಳು ಮಾಡಿತ್ತು. ಜಾಸ್ತಿ ಏನಲ್ಲ, ಒಂದು ಸ್ವಲ್ಪ. ಆದರೆ ಈಗ ಮತ್ತೆ ಆ ಒಂದು ರಿಲೇಷನ್ಶಿಪ್ ಗಟ್ಟಿಯಾಗಲಿಕ್ಕೆ ಸಹಕಾರಿಯಾಗಿ ನಿಂತ್ಕೊಳ್ತಾರ ಡೊನಾಲ್ಡ್ ಟ್ರಂಪ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ. ಈ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳ ಬಗ್ಗೆ ಉಭಯ ನಾಯಕರು ಮಾತುಕತೆಯನ್ನು ನಡೆಸ್ತಾರೆ. ಪ್ರಮುಖವಾಗಿ ವೀಕ್ಷಕರೇ, ಈ H-1B ವೀಸಾ ಇದೆಯಲ್ಲ, ಅದರ ಜೊತೆಗೆ ಅಮೆರಿಕ ಭಾರತಕ್ಕೆ ವಿಧಿಸ್ತಾ ಇರತಕ್ಕಂಥ ಹೆಚ್ಚಿನ ಸುಂಕ. ಸೊ ಈ ಎರಡರ ಬಗ್ಗೆ ಬಹಳ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈ ಕ್ಷಣಕ್ಕೆ ನಮಗೆ ಅನ್ನಿಸ್ತಾ ಇದೆ. ಇದೆರಡರಿಂದಲೇ ಭಾರತ ಅತಿ ಹೆಚ್ಚಾಗಿ ಬಾಧಿತವಾಗ್ತಾ ಇರ್ತಕ್ಕಂಥದ್ದು. ಆಮೇಲೆ ನಾವು ಯಾರಿಂದ ತೈಲವನ್ನು ಖರೀದಿ ಮಾಡಬೇಕು ಅಂತ ಅಮೆರಿಕನ ಕೇಳ್ಕೊಂಡು ನಾವು ಪರ್ಚೇಸ್ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಭಾರತ ಇಲ್ಲ. ಆದರೆ ಈ ಟೈಮ್ನಲ್ಲಿ ಬಹುಶಃ ಭಾರತಕ್ಕೆ ಆ ಒಂದು ಸ್ವಾಯತ್ತತೆಯನ್ನು ಬಿಟ್ಕೊಡ್ಬೇಕಾಗುತ್ತೆ ಅಮೆರಿಕ. ಒಂದು ಸಾರ್ವಭೌಮತ್ವ ದೇಶವಾಗಿರ್ತಕ್ಕಂಥ ಭಾರತ ಮತ್ತು ಜಾಗತಿಕ ಮಟ್ಟದಲ್ಲಿ ಉತ್ತಮವಾಗಿರ್ತಕ್ಕಂಥ ಮತ್ತು ಆರ್ಥಿಕ ಸ್ಥಿತಿಗತಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು, ಮೈಲುಗಲ್ಲನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಭಾರತ ಅಮೆರಿಕವನ್ನು ಕೇಳ್ಕೊಂಡು ನಾವು ಯಾರ ಹತ್ರ ಏನು ತಗೊಳ್ಬೇಕು ಅನ್ನೋದನ್ನು ನಾವು ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಮಾಡ್ತಾರಾ ಅನ್ನೋದು. ಯಾಕಂದರೆ ರಷ್ಯಾ ಜೊತೆಗೆ ನಾವು ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ, ಆದರೆ ಅಮೆರಿಕಕ್ಕೆ ಅದು ಸಿಕ್ಕಾಪಟ್ಟೆ ಕೋಪ ತರಿಸಿತ್ತು ಈ ಹಿಂದೆ. ಅದಕ್ಕೋಸ್ಕರನೇ ಅವರು ಹೆಚ್ಚು ತೆರಿಗೆಯನ್ನು ವಿಧಿಸ್ತಾ ಇದ್ರು. ಬಹುಶಃ ಇದ್ರ ಬಗ್ಗೆ ಏನಾದರೂ ಉಭಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಆಮೇಲೆ ವೆನಿಜುವೆಲಾ ಜೊತೆಗೆ ನಾವು ತೈಲವನ್ನು ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಇದ್ರ ಬಗ್ಗೆಯೂ ಸಹ ಒಂದಷ್ಟು ಚರ್ಚೆಗಳು ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಜಾಗತಿಕ ಬಿಕ್ಕಟ್ಟೇನಿದೆಯಲ್ಲ, ಇದ್ರ ಬಗ್ಗೆಯೂ ಸಹ ಭಾರತ ಮತ್ತು ಅಮೆರಿಕ ಕೂತ್ಕೊಂಡು ಚರ್ಚೆ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ.